ಇಂದು ನಡೆದ ಪೂಜ್ಯಶ್ರೀ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರ ಲಿಂಗೈಕ್ಯ ಶತಮಾನೋತ್ಸವ ಮತ್ತು ಸಾಮರಸ್ಯದ ಸಮಜೋತ್ಸವ ಹಾಗೂ ಬಸವ ಪುರಾಣದ 11ನೇ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದ ಗವಿಸಿದ್ದನ ಮಡ್ಡಿ ಶಿವಯೋಗಿ ನಗರ ಸೇರಿದಂತೆ ಅನೇಕ ಬಡಾವಣೆಗಳ ಮೂಲಕ ಪಾದಯಾತ್ರೆ ಮಾಡಲಾಯಿತು. ಪಾದಯಾತ್ರೆಯಲ್ಲಿ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು, ಮುದುಗಲ್ಲಿನ ಮಹಾಂತ ಸ್ವಾಮಿಗಳು ಹಾಗೂ ಶ್ರೀಮಠದ ಸದ್ಭಕ್ತರಾದ ಶಿವಯೋಗಿ ಭಜನಾ ಸಂಘ ಮುಕ್ತಾಯಕ್ಕನ ಬಳಗ ಹಾಗೂ ಶಿವಯೋಗಿ ಮತ್ತು ಗವಿಸಿದ್ದನಮಡ್ಡಿಯ ಎಲ್ಲಾ ಸದ್ಭಕ್ತರು ಪಾಲ್ಗೊಂಡಿದ್ದರು. ಪಾದಯಾತ್ರೆ ಸಂದರ್ಭದಲ್ಲಿ ಪ್ರತಿ ಮನೆಯ ಅಂಗಳದಲ್ಲಿ ರಂಗೋಲಿ ಪತ್ರಿ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಸಾಯಂಕಾಲ ಸರಿಯಾಗಿ 6:30 ಗಂಟೆಗೆ ಮುದುಗಲ್ಲಿನ ಮಹಾಂತ ಸ್ವಾಮಿಗಳ ನೇತೃತ್ವದಲ್ಲಿ ಬಸವ ಪುರಾಣ ಪ್ರಾರಂಭಿಸಲಾಯಿತು. ಬಸವ ಪುರಾಣದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯ ಬಗ್ಗೆ ಪ್ರವಚನ ಮಾಡಲಾಯಿತು. ನಂತರ ಸಾಯಂಕಾಲ 8:30 ಗಂಟೆಗೆ ನಗರದ ಪ್ರಮುಖ ಸದ್ಭಕ್ತರಾದ ಶ್ರೀಶೈಲ್ ಸಂತ್ ಗಜಾನನ ಮಂಗಸುಳಿ ರವಿ ಕಾರೇವೇಕರ್, ವೈದ್ಯರಾದ ಅಣ್ಣಾಸಾಬ್ ಪಾಂಗಿ, ಶಿವ ದಿವಾನಮಳ ಸೇರಿದಂತೆ ಇನ್ನೂ ಅನೇಕರಿಗೆ ತುಲಾಭಾರ ಮಾಡಲಾಯಿತು. ಕೊನೆಯಲ್ಲಿ ಶ್ರೀ ಮೋಟಗಿ ಮಠದ ಪೂಜ್ಯರಾದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಅವರು ಸದ್ಭಕ್ತರಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸದ್ಭಕ್ತರಾದ ಪ್ರಕಾಶ್ ಪಾಟೀಲ್ ಹುಳುಗಬಾಳಿ, ಪ್ರಶಾಂತ್ ಸಗರಿ, ರಮೇಶ್ ಸಿಂದಗಿ, ಮೂರಿಗೆಪ್ಪ ತೊದಲಬಾಗಿ, ರಮೇಶ್ ಪಾಟೀಲ್, ವಿಶ್ವನಾಥ್ ಮೆನ್ಸಿ, ಶ್ರೀಶೈಲ್ ಹಳದಮಳ್, ವಿಶ್ವನಾಥ್ ಕಾರ್ವೇಕರ್, ಮಾಂತೇಶ್ ಅವಟಿಮಠ, ಸತೀಶ್ ಪಾಟೀಲ್, ವಿಜಯ್ ನೇಮಗೊಂಡ, ವಿವೇಕ್ ಮೆಣಸಿ, ಈರಣ್ಣ ಅಡಿಗಲ್, ಪ್ರಶಾಂತ್ ತೋಡಕಾರ್, ಮುರುಗೇಶ್ ಬಾನಿ ಸೇರಿದಂತೆ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು. ಮೊದಲು ಪಲ್ಲಕ್ಕಿ ಅಲ್ಲಿ ಕರ್ಕೊಂಡು ಹೋಗ್ರಿ ಅಂದ್ರಂತ ಅದನ್ನ ಮೇಲಿಂದ ನಾನು ಹೇಳ್ತಿದ್ರು. ಈಗ ಸಂಘದವ್ರು ಭಕ್ತರಂದ್ರೆ ಈ ಮಠದ ಯಾವತ್ತೂ ಬಹುದೊಡ್ಡ ಶಿಷ್ಯರು, ಎಲ್ಲ ನಮ್ಮ ಕಾರ್ಯಕ್ಕೆ ಬೆಂಗಾವಲಾಗಿ ನಿಂತವರು, ಜೊತೆಗೆ ಇರುವಂತವರು, ನಿರಂತರವಾಗಿ ಹಿರಿಯರು ನಮ್ಮೊಟ್ಟಿಗೆ. ಹಾಗೆ ಈ ಸಂಘ ಪರಿವಾರದ ಹಿರಿಯ ಚೇತನಾಗಿರುವಂತ ಶ್ರೀಶೈಲಣ್ಣ ಸಂಘ ಅವ್ರನ್ನ, ಸಂಘ ಪರಿವಾರದವ್ರನ್ನ, ಎಲ್ಲಾ ಸಂಘ ಪರಿವಾರದವರು ಯಾವಾಗಲೂ ಮಠದ ಸೇವೆಗಳಿಗಿರ್ತಾರೆ. ಅವರ ಹೃದಯ ತುಂಬಿ ಗೌರವಿಸ್ತೇನೆ, ಅಭಿನಂದಿಸ್ತೇನೆ, ಗೌರವಿಸ್ತೇನೆ.